ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನೋಡೋದಾದ್ರೆ ರಾಹುಲ್ ಗಾಂಧಿ ಈಗ ಕೆಪಿಸಿಸಿ ಕಚೇರಿಯಲ್ಲಿ ಎಲ್ಲ ನೂತನ ಕಾಂಗ್ರೆಸ್ ಸಂಸದರ ಜೊತೆಗೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಗೆದ್ದಂತ ಮತ್ತು ಸೋತಂತ ಅಭ್ಯರ್ಥಿಗಳ ಜೊತೆಗೆ ಮಾತುಕತೆಯನ್ನು ಮಾಡ್ತಾರೆ. ಅಫ್ಕೋರ್ಸ್ ಲೋಕಸಭೆಯಲ್ಲಿ ಫಲಿತಾಂಶದ ಬಗ್ಗೆ ಕೂಡ ಸಹಜವಾಗಿ ಖುಷಿಯಾಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಮತ್ತು ಸೋತ ಅಭ್ಯರ್ಥಿಗಳ ಜೊತೆಗೆ ಚರ್ಚೆ ಮಾಡಲಾಗುತ್ತೆ. ಅಭ್ಯರ್ಥಿಗಳ ಸೋಲಿಗೆ ಅದರ ಕಾರಣದ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಚರ್ಚೆಯನ್ನು ಮಾಡ್ತಾರೆ. 9 ಸಂಸದರು ಸೋತ ಅಭ್ಯರ್ಥಿಗಳ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ಫ್ಯಾಕ್ಟ್ 9 ಸಂಸದರ ಜೊತೆಗೆ ಅಭ್ಯರ್ಥಿಯಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ರು ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತದೆ. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಪರಾಮರ್ಶೆ ಕೂಡ ಆಗುತ್ತೆ. ಅಫ್ಕೋರ್ಸ್ ಸಂಸದರಿಗೆ ಕೆಲವೊಂದಿಷ್ಟು ಸೂಚನೆಯನ್ನು ಕೊಡೋದಾದರೆ, ಇನ್ನು ಸೋತಂಥ ಅಭ್ಯರ್ಥಿಗಳ ಜೊತೆಗೆ ಯಾವ್ಯಾವ ಕಾರಣಕ್ಕೋಸ್ಕರ ಸೋಲಾಯಿತು ಇದೆಲ್ಲವನ್ನೂ ಕೂಡ ಅವರು ಕೇಳ್ತಾರೆ. ಅದಾದ ಬಳಿಕ ಈ ಸಭೆಯಲ್ಲಿ ಕೆಲವೊಂದಿಷ್ಟು ಸೂಚನೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಕೇಂದ್ರದಲ್ಲಿ ಬಿಜೆಪಿ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅದರ ಬಗ್ಗೆ ಕೂಡ ಸಹಜವಾಗಿ ಕೆಲವೊಂದಿಷ್ಟು ನಿರ್ದೇಶನವನ್ನು ರಾಹುಲ್ ಗಾಂಧಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಲೋಕಸಭೆಯಲ್ಲಿ ಗೆದ್ದಂಥ ಸ್ವತಂತ್ರ ಅಭ್ಯರ್ಥಿಗಳ ಜೊತೆಗೆ ರಾಹುಲ್ ಗಾಂಧಿ ಚರ್ಚೆಯನ್ನು ಈಗ ಮಾಡ್ತಾ ಇದ್ದಾರೆ. KPCC ಸಭೆಯಲ್ಲಿ ಇನ್ಫ್ಯಾಕ್ಟ್ KPCC ಕಚೇರಿಯಲ್ಲಿ ಸಭೆ ಆರಂಭವಾಗಿದೆ. ಈ ಸಭೆಯಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಇವತ್ತು ಆ್ಯಕ್ಚುಲಿ ಕೋಡ್ದಿದ್ದರೂ ಕೂಡ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿದಂತೆ ಇನ್ನಿತರ ಸಂಸದರ ಜೊತೆಗೆ ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಿದ್ರು ಅವ್ರ ಜೊತೆಗೂ ಕೂಡ ಒಂದು ಮಾತುಕತೆಯನ್ನು ಮಾಡ್ತಾರೆ. ಒಂದು ಔಪಚಾರಿಕ ಭೇಟಿ ಇದು. ಈ ಔಪಚಾರಿಕ ಭೇಟಿಯಲ್ಲಿ ಎಲ್ಲ ವಿಚಾರಗಳನ್ನ ರಾಜ್ಯದ ರಾಜಕೀಯದ ಜೊತೆಗೆ ಚುನಾವಣೆಯ ಫಲಿತಾಂಶವನ್ನು ಕೂಡ ಅವರು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜಕೀಯದ ಬಗ್ಗೆ ಕೂಡ ಅವರು ಚರ್ಚೆ ಮಾಡ್ತಾರೆ. ಹಾಗೆಯೇ ಸಂಸದರ ಜೊತೆಗೆ ಹೊಸದಾಗಿ ನೂತನ ಸಂಸದರ ಜೊತೆಗೂ ಕೂಡ ರಾಹುಲ್ ಗಾಂಧಿ ಇವತ್ತು ಚರ್ಚೆಯನ್ನು ಇಟ್ಕೊಂಡಿದ್ದಾರೆ. ಹಾಗೆಯೇ ಸೋತಂಥ ಅಭ್ಯರ್ಥಿಗಳ ಜೊತೆಗೂ ಕೂಡ ಯಾರ್ಯಾರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ನಿಂದ ಅವರು ಕೂಡ ಅವ್ರ ಜೊತೆಗೂ ಕೂಡ ಮಾತುಕತೆಯನ್ನು ಮಾಡ್ತಾರೆ. ಲೋಕಸಭೆಯಲ್ಲಿ ಗೆದ್ದಂಥ ಅಭ್ಯರ್ಥಿಗಳ ಜೊತೆಗೆ ಹಾಗೂ ಸ್ಪರ್ಧೆ ಮಾಡಿ ಸೋತಂಥ ಅಭ್ಯರ್ಥಿಗಳ ಜೊತೆಗೂ ಕೂಡ ಅವರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ನೂತನ ಸಂಸದರು 9 ಮಂದಿ ಈಗ ಹೊಸದಾಗಿ ಆಯ್ಕೆ ಹಾಕ್ಕೊಂಡು ಹೋಗಿದ್ದಾರೆ. ಅವ್ರ ಜೊತೆಗೆ ಈಗಾಗಲೇ ಇನ್ನಿತರು ಕೂಡ ಇದ್ದಾರಲ್ಲ, ಯಾರು ಸೋತಿದ್ದಾರೆ ಅವ್ರ ಜೊತೆಗೂ ಕೂಡ ಸಭೆಯನ್ನು ಮಾಡ್ತಿದ್ದಾರೆ.